ಈ ಕೆಲಸಗಳಿಗೋಸ್ಕರ ನಾನು ತಡ ಬಿಟ್ಬಿಟ್ಟು ಕಾಂಗ್ರೆಸ್ ಬಂದಿದ್ದೀನಿ. ನೀವು ಸಹಾಯ ಮಾಡಲೇಬೇಕು ಅಂತ ಹೇಳಿ ಬಹುಶಃ ಕನಕಪುರ ಕ್ಷೇತ್ರಕ್ಕಿಂತ ವರ್ಣಾ ಕ್ಷೇತ್ರಕ್ಕಿಂತ ಅತಿ ಹೆಚ್ಚು ಕೆಲಸಗಳನ್ನ ಈ ಅರಸೀಕೆರೆ ಕ್ಷೇತ್ರದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ತಾಲೂಕಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಕನಕಪುರದಲ್ಲಿ ಡಿಪ್ಲೊಮಾ ಕಾಲೇಜ್ ಇಲ್ಲ, ನಮ್ಮೂರಿಗೆ ನೀರಿಲ್ಲ. ಇವತ್ತು ಎತ್ತಿನೊಳೆ ನೀರು ಕೊಡ್ಲೇಬೇಕು, ಹೇಮಾವತಿ ನೀರು ಕೊಡ್ಲೇಬೇಕು ಅಂತೇಳಿ ಹೋರಾಟ ಮಾಡಿ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ತೆಗೆದುಕೊಂಡು ಬಂದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಸಿ ಇವತ್ತು ಇಲ್ಲಿಗೆ ನಿಮ್ಮೆಲ್ಲರ ಮುಂದೆ ಇದಕ್ಕೆ ಒಂದು ದೊಡ್ಡ ಸಾಕ್ಷಿ ಆಗುವಂತ ಕೆಲಸವನ್ನು ಇವತ್ತು ಅವ್ರಿಗೆ ಮಾಡಿದ್ದಾರೆ. ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಏಕೆಂದ್ರೆ ಭೀಷ್ಮ ಧರ್ಮರಾಯನ ಒಂದು ಮಾತಿರ್ತಾನೆ, ಸಮಾಜದಲ್ಲಿ 4 ಋಣಗಳನ್ನು ತೀರಿಸಬೇಕು. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ. ಸಮಾಜ ಅಂದ್ರೆ ಮತದಾರರ ಋಣ. ಆ ಋಣವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ಗುಲ್ಬರ್ಗದಲ್ಲಿ 371 ಮಾಡಿ ಆ ಭಾಗದ ಜನರಿಗೆ ಒಂದು ಶಾಶ್ವತವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟರು, ಅದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು ಅರಸೀಕೆರೆ ಕ್ಷೇತ್ರ ಮಲ್ತಾಯಿಗೆ ಧೋರಣೆ ಆಗಿತ್ತು, ಅದನ್ನ ಶಿವಲಿಂಗೇಗೌಡರು ನಿವಾರಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇಂತಹ ಶಾಸಕರು ನಮ್ಮೆಲ್ಲ ಕ್ಷೇತ್ರಗಳಲ್ಲಿದ್ರೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇದಕ್ಕಿನ್ನ ಹೆಚ್ಚು ಸೀಟನ್ನ ಗೆಲ್ಲದಲ್ಲಿ ಯಾವ ತರದ ಅನುಮಾನ ಕೂಡ ಇಲ್ಲ ಅನ್ನೋದು ಕೂಡ ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯೋಗಿ ಎಂದು ಕರೆಯಕ್ಕಿಂತ ಮುಂಚಿತವಾಗಿ ಉಪಯೋಗಿ ಅನ್ಸ್ಕೊಳ್ಬೇಕು. ಜನರ ಪ್ರೀತಿ ಮರದಲ್ಲಿ ಗಿಡದಲ್ಲಿ ಸಿಕ್ಕುದಿಲ್ಲ, ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ. ನಾವು ಮಾಡುವಂತ ಕೆಲಸಗಳಲ್ಲಿ ಗಮನದಲ್ಲಿ ಇಟ್ಕೊಂಡು ಜನರ ಹೃದಯವನ್ನ ಇವತ್ತು ಮಾಡಬೇಕು. ಈ ಕೆರೆಗಳಿಗೆ ನೀರು ತುಂಬಿಸ್ಬೇಕು, ನೀರಾವರಿ ಆಗ್ಬೇಕು, ರೈತನ ಬದುಕಿಗೆ ಹಸನು ಮಾಡಬೇಕು. ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನ ಪೆನ್ಷನ್ ಇಲ್ಲ, ಈ ರೈತನ ಲಂಚ ಇಲ್ಲ, ಈ ರೈತನ ರಿಟೈರ್ಮೆಂಟ್ ಇಲ್ಲ. ಇದಕ್ಕೆ ಸಹಾಯ ಮಾಡಲೇಬೇಕಣ್ಣ ನೀನು ಅಂತೇಳಿ ನನಗೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಈ ಎಲ್ಲ ಯೋಜನೆಗಳನ್ನ ಮಾಡಿಸಿ